ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ ಆಲಿಸಿ. ನೀವು ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಆ ಸುವರ್ಣ ಘಳಿಗೆಗಳು ಕೊನೆಗೂ ನಿಮ್ಮ ಬಾಗಿಲಿಗೆ ಬಂದಿವೆ. ಈ ಏಪ್ರಿಲ್ ತಿಂಗಳ ಮುಕ್ತಾಯದ ಒಳಗಾಗಿ ನಿಮ್ಮ ಜನ್ಮಜಾತಕದಲ್ಲಿ ಅತ್ಯಂತ ಪ್ರಬಲವಾದ ಕುಬೇರ ಯೋಗವು ಸೃಷ್ಟಿಯಾಗಲಿದೆ. ಇದು ಯಾರೋ ಸೃಷ್ಟಿಸಿದ ಕಲ್ಪನೆಯಲ್ಲ, ಬದಲಾಗಿ ನವಗ್ರಹಗಳ ಸಂಚಾರವು ನೀಡುತ್ತಿರುವ ಸ್ಪಷ್ಟ ಮುನ್ಸೂಚನೆಯಾಗಿದೆ. ನಿಮ್ಮ ಹಣೆಬರಹವನ್ನು ಹೊಸದಾಗಿ ಬರೆಯುವ ಕಾಲ ಸನ್ನಿಹಿತವಾಗಿದೆ. ಮಿತ್ರರೇ, ಅದೃಷ್ಟವು ನಿಮ್ಮನ್ನು ಹರಸಲು ಸಿದ್ಧವಾಗಿರುವ ಈ ಸಂದರ್ಭದಲ್ಲಿ ನೀವು ಅತೀವ ಜಾಗರೂಕತೆಯಿಂದ ಇರಬೇಕು. ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಬದುಕಿಗೆ ಸಂಬಂಧಿಸಿದ 3 ಮಹತ್ವದ ಗುಟ್ಟುಗಳನ್ನು ಅಚಾತುರ್ಯದಿಂದಲೂ ಬೇರೆಯವರ ಮುಂದೆ ಬಾಯ್ಬಿಡಬೇಡಿ. ಆ ರಹಸ್ಯಗಳು ಯಾವುವು ಮತ್ತು ಈ ಕುಬೇರಯೋಗದ ಲಾಭವನ್ನು ನೀವು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ಈಗ ಸವಿಸ್ತಾರವಾಗಿ ವಿಶ್ಲೇಷಿಸೋಣ. ಅದಕ್ಕಾಗಿಯೇ ಈ ವಿಚಾರಗಳನ್ನು ಬಹಳ ಶಾಂತವಾಗಿ ಮತ್ತು ಏಕಾಂತವಾಗಿ ಕುಳಿತು ಆಲಿಸಿ, ಏಕೆಂದರೆ ಇಲ್ಲಿ ನಾನು ಹಂಚಿಕೊಳ್ಳುವ ಸತ್ಯಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲವು. ವಿಷಯದ ಆಳಕ್ಕೆ ಹೋಗುವ ಮುನ್ನ ಈ ಮಾಹಿತಿಯನ್ನು ಗೌರವಿಸಿ ಮತ್ತು ಪರಮಾತ್ಮನ ಕೃಪೆ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ, ನಿಮ್ಮ ಗೃಹದಲ್ಲಿ ಸದಾ ಸುಖ ಶಾಂತಿ ನೆಲೆಸಲಿ ಎಂದು ಹಾರೈಸಿ. ನಮ್ಮ ಈ ಸನ್ಮಾರ್ಗಕ್ಕೆ ಬೆಂಬಲ ನೀಡಿ ಮತ್ತು ಅಚಲವಾದ ವಿಶ್ವಾಸದೊಂದಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು ಬರೆಯಿರಿ. ನಿಮ್ಮ ಯಶಸ್ಸಿನ ನೂತನ ಪಯಣವು ಇಂದಿನಿಂದಲೇ ಜಾರಿಗೆ ಬರಲಿದೆ. ಗೆಳೆಯರೇ, ಕನ್ಯಾ ರಾಶಿಯವರ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕಿದೆ. ನೀವು ಹೊರನೋಟಕ್ಕೆ ಮೃದುವಾಗಿ ಕಂಡರೂ ನಿಮ್ಮನ್ನು ಯಾರಿಗೂ ಮುರಿಯಲು ಸಾಧ್ಯವಿಲ್ಲ. ನಿಮ್ಮ ವಿರೋಧಿಗಳು ನಿಮ್ಮ ಅಸ್ತಿತ್ವವನ್ನೇ ಅಳಿಸಲು ನೂರಾರು ಪಿತೂರಿಗಳನ್ನು ನಡೆಸಬಹುದು. ಆದರೆ ನೀವು ಒಮ್ಮೆ ಗುರಿಯತ್ತ ಹೆಜ್ಜೆ ಇಟ್ಟರೆ ಆ ಶತ್ರುಗಳು ಮಾತ್ರವಲ್ಲ, ಅವರ ಪರಂಪರೆಯೇ ಬಂದರೂ ನಿಮ್ಮನ್ನು ತಡೆಯಲು ಅಸಾಧ್ಯ. ಅಂತಹ ಅದಮ್ಯ ಛಲ ಮತ್ತು ಪರಿಶ್ರಮ ನಿಮ್ಮ ರಕ್ತದಲ್ಲಿದೆ. ಆದರೆ ಕಳೆದ ಮಾರ್ಚ್ ಮಾಸದಲ್ಲಿ ನೀವು ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಿರಿ. ಆದರೆ ಆ ಎಲ್ಲ ಭರವಸೆಗಳು ಗುರಿಯ ಹತ್ತಿರ ಬಂದು ನಿಂತಂತೆ ನಿಮಗನ್ನಿಸಿರಬಹುದು. ನೀವು ಮೂಲತಃ ವ್ಯಾವಹಾರಿಕವಾಗಿ ಯೋಚಿಸುವವರು, ಆದರೆ ಹೋದ ತಿಂಗಳು ನಿಮ್ಮ ಭಾವುಕತೆಯು ನಿಮ್ಮ ಬುದ್ಧಿವಂತಿಕೆಗಿಂತ ಹೆಚ್ಚು ನಿಮ್ಮನ್ನು ಕಾಡಿತು. ನಿಮ್ಮ ಕೆಲಸದ ತಂಡಕ್ಕೆ ನೀವು ಗುರಿಗಳನ್ನು ನೀಡಿರಬಹುದು, ಯೋಜನೆಗಳನ್ನು ರೂಪಿಸಿರಬಹುದು, ಆದರೆ ಅವು ಅಂದುಕೊಂಡ ವೇಗದಲ್ಲಿ ಸಾಗಲಿಲ್ಲ. ಕೊನೆಗೆ ನೀವೇ ನೇರವಾಗಿ ಕಣಕ್ಕಿಳಿದು ಆಜ್ಞೆಯನ್ನು ಕೈಗೆತ್ತಿಕೊಂಡರೂ ಪ್ರತಿಫಲವು ಮಾತ್ರ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಇರಲಿಲ್ಲ. ಇದರಿಂದಾಗಿ ನೀವು ಮಾನಸಿಕವಾಗಿ ಸ್ವಲ್ಪ ಜರ್ಜರಿತರಾಗಿದ್ದೀರಿ ಮತ್ತು ಈ ಸಣ್ಣ ಹಿನ್ನಡೆಯಿಂದ ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಉಂಟಾಗಿದೆ. ಇದಲ್ಲದೆ ಸಂಸಾರದಲ್ಲಿ ಅಸಮಾಧಾನ, ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಕಚೇರಿಯಲ್ಲಿ ಉಂಟಾದ ವಾಗ್ವಾದಗಳು ನಿಮ್ಮನ್ನು ಖಿನ್ನತೆಗೆ ದೂಡಿರಬಹುದು. ಆದರೆ ನೆನಪಿಡಿ, ರಾಶಿಫಲಗಳು ಎಲ್ಲರಿಗೂ ಒಂದೇ ಆಗಿದ್ದರೂ ನಿಮ್ಮ ವೈಯಕ್ತಿಕ ಕುಂಡಲಿಯ ಪ್ರಭಾವವು ಭಿನ್ನವಾಗಿರುತ್ತದೆ. ಅಂತಹ ಶುಭಕಾಲದಲ್ಲೂ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗದಿದ್ದರೆ ಅದಕ್ಕೆ ನಿಮ್ಮ ಜಾತಕದಲ್ಲಿರುವ ಸಣ್ಣ ದೋಷಗಳು ಕಾರಣವಾಗಿರಬಹುದು. ಕನ್ಯಾ ರಾಶಿಯವರು ಅಪ್ಪಟ ಪ್ರಾಮಾಣಿಕರು ಮತ್ತು ಯಾರನ್ನಾದರೂ ಹಚ್ಚಿಕೊಂಡರೆ ಅವರಿಗಾಗಿ ಪ್ರಾಣವನ್ನೇ ನೀಡಲು ಸಿದ್ಧರಿರುತ್ತಾರೆ. ಎದುರಿನ ವ್ಯಕ್ತಿ ವಂಚಿಸುತ್ತಿದ್ದಾನೆ ಎಂದು ತಿಳಿದರೂ ಅವರ 1000 ತಪ್ಪುಗಳನ್ನು ಕ್ಷಮಿಸಿ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ನಿಮ್ಮ ಗುಣವೇ ಕೆಲವೊಮ್ಮೆ ನಿಮಗೆ ಮುಳುವಾಗುತ್ತದೆ. ಈಗ ಈ ಏಪ್ರಿಲ್ ತಿಂಗಳಲ್ಲಿ ಅಂತಹ ಎಲ್ಲಾ ಕಷ್ಟಗಳಿಗೆ ನಾವು ಪೂರ್ಣವಿರಾಮ ಹಾಕಲಿದ್ದೇವೆ. ಈ ಕುಬೇರ ಯೋಗವು ಅಷ್ಟು ಸುಲಭವಾಗಿ ಲಭಿಸುವುದಿಲ್ಲ. ಅದಕ್ಕಾಗಿ ನೀವು ಕಾಪಾಡಿಕೊಳ್ಳಬೇಕಾದ ಗೌಪ್ಯತೆಗಳ ಬಗ್ಗೆ ಈಗ ಆಳವಾಗಿ ತಿಳಿಯೋಣ. ವಾಸ್ತವದಲ್ಲಿ ಇತರರ ಜಾತಕಗಳು ಒಂದು ಹಂತದಲ್ಲಿದ್ದರೆ ನಿಮ್ಮ ವೈಯಕ್ತಿಕ ಜಾತಕವು ಅತ್ಯುನ್ನತ ಮಟ್ಟದಲ್ಲಿದೆ. ಜಗತ್ತೆಲ್ಲ ಇದು ಒಳ್ಳೆಯ ಸಮಯ ಎಂದು ಹೇಳುತ್ತಿದ್ದರೂ ನನಗೆ ಮಾತ್ರ ಯಾಕೆ ಫಲ ಸಿಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಆ ಪ್ರಶ್ನೆಗೆ ಉತ್ತರ ನಿಮ್ಮ ಕುಂಡಲಿಯಲ್ಲೇ ಅಡಗಿದೆ. ಹಾಗಿದ್ದರೂ ಏಪ್ರಿಲ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಬದುಕಿನಲ್ಲಿ ಏನೆಲ್ಲ ಪವಾಡಗಳು ಜರುಗಲಿವೆ ಎಂಬುದನ್ನು ಈಗ ವಿವರವಾಗಿ ಅವಲೋಕಿಸೋಣ. ಸ್ನೇಹಿತರೆ, ಕನ್ಯಾ ರಾಶಿಯ ಜಾತಕದವರು ಅತೀವ ಸೂಕ್ಷ್ಮ ಮನಸ್ಸಿನವರು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತೀರಿ. ನಿಮ್ಮ ಪ್ರೀತಿಯ ಆಳ ಎಷ್ಟಿರುತ್ತದೆ ಎಂದರೆ, ಇನ್ನೊಬ್ಬರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುತ್ತಿದ್ದರೂ ಅಥವಾ ನಿಮಗೆ ದ್ರೋಹ ಮಾಡುತ್ತಿದ್ದರೂ ಅವರನ್ನು ನನ್ನವರು ಎಂದು ಭಾವಿಸಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತೀರಿ. ಈ ರಾಶಿಯಲ್ಲಿ ನನ್ನ ಪತಿಯೇ ನನ್ನ ಸರ್ವಸ್ವ ಎಂದು ಭಾವಿಸಿ ಸುಮ್ಮನಿರುವ ಅನೇಕ ಮಹಿಳೆಯರಿದ್ದಾರೆ. ಆದರೆ ಈ ಅತಿಯಾದ ನಂಬಿಕೆಯಿಂದಾಗಿ ನೀವು ಪದೇ ಪದೇ ನೋವನ್ನು ಉಂಡಿದ್ದೀರಿ. ಇನ್ನು ಮುಂದೆ ಅಂತಹ ಪರಿಸ್ಥಿತಿ ಇರುವುದಿಲ್ಲ. ಏಪ್ರಿಲ್ ಮಾಸವು ನಿಮ್ಮ ಬದುಕಿನ ಸಂಕಟಗಳನ್ನು ಅಂತ್ಯಗೊಳಿಸಲಿದೆ. ವಿಶೇಷವಾಗಿ ಕೇತುವು ಮಾರ್ಚ್ ಅಂತ್ಯದಲ್ಲಿ ಮಖ ನಕ್ಷತ್ರಕ್ಕೆ ಪದಾರ್ಪಣೆ ಮಾಡಿದಾಗಿನಿಂದಲೇ ನಿಮ್ಮ ಜಾತಕದಲ್ಲಿ ಒಂದು ಬೃಹತ್ ಪರಿವರ್ತನೆ ಆರಂಭವಾಗಿದೆ. ಇದು ಹೇಗೆಂದರೆ, ಕುಬೇರನ ಭಂಡಾರದ ಕೀಲಿಯು ಅಕ್ಷರಶಃ ನಿಮ್ಮ ಕೈ ಸೇರಿದಂತೆ. ಕಳೆದ 4-5 ತಿಂಗಳುಗಳ ನಿಮ್ಮ ಪರಿಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನೀವು ಕಾರ್ಯಗಳನ್ನು ಪೂರ್ಣಗೊಳಿಸಲು ಹೆಣಗಾಡುತ್ತಿರುವಾಗ ಯಾವುದೋ ಅಜ್ಞಾತ ಅಡೆತಡೆಗಳು ಬಂದು ನಿಮ್ಮನ್ನು ತಡೆಯುತ್ತಿದ್ದವು. ಕಚೇರಿಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ಸಿಗಬೇಕಾದ ಮನ್ನಣೆ ಸಿಗದೆ ಮೊನ್ನೆ ಬಂದವರಿಗೆ ಬಡ್ತಿ ನೀಡಿ ಅವರಿಂದ ಕಲಿಯಲು ನಿಮಗೆ ಸೂಚಿಸಿದಾಗ ನಿಮಗೆ ಅತೀವ ನೋವಾಗಿರಬಹುದು.
ಮನೆಯಲ್ಲೂ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ. ನೀವು ಎಲ್ಲರನ್ನೂ ಪ್ರೀತಿಯಿಂದ ಕಾಣಲು ಯತ್ನಿಸಿದರೂ ಇತರರು ನಿಮ್ಮನ್ನು ಲಘುವಾಗಿ ಕಾಣುವುದು ಅಥವಾ ನಿಮ್ಮಲ್ಲಿ ತಪ್ಪು ಹುಡುಕುವ ಕೆಲಸವನ್ನೇ ಮಾಡುತ್ತಿದ್ದರು. ಯಾರೂ ನಿಮ್ಮ ಒಳಗಿನ ಒಳ್ಳೆಯತನವನ್ನು ಗುರುತಿಸಲಿಲ್ಲ, ಕೇವಲ ನ್ಯೂನತೆಗಳನ್ನೇ ಎತ್ತಿ ತೋರಿಸುತ್ತಿದ್ದರು. ಇದು ನಿಮ್ಮಲ್ಲಿ ಕ್ರೋಧವನ್ನು ಉಂಟುಮಾಡಬಹುದು. ಆದರೆ ಈಗ ಚಿಂತೆ ಬಿಡಿ. ನೀವು ಈವರೆಗೆ ಸಹಿಸಿದ ಅವಮಾನಗಳು ಮತ್ತು ಕಚೇರಿಯ ರಾಜಕೀಯ ಪಿತೂರಿಗಳು ಇತಿಹಾಸವಾಗಲಿವೆ. ಏಪ್ರಿಲ್ ತಿಂಗಳು ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಒಂದು ಹೊಸ ಚೈತನ್ಯವನ್ನು ನೀಡುತ್ತಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗುವ ಕಾಲ ಹತ್ತಿರ ಬಂದಿದೆ. ನಿಮ್ಮ ಯೋಜನೆಗಳನ್ನು ಹೇಗೆ ಯಶಸ್ವಿಯಾಗಿ ಜಾರಿಗೆ ತರಬೇಕು ಮತ್ತು ಆ ಕುಬೇರ ಯೋಗವು ನಿಮಗೆ ಹೇಗೆ ಫಲ ನೀಡಲಿದೆ ಎಂಬುದರ ಕುರಿತು ಇನ್ನಷ್ಟು ಸೂಕ್ಷ್ಮ ವಿವರಗಳನ್ನು ನೋಡೋಣ. ಮಿತ್ರರೇ, ಕನ್ಯಾ ರಾಶಿಯವರ ಬಗ್ಗೆ ಒಂದು ಕಟು ಸತ್ಯವನ್ನು ಇಲ್ಲಿ ಹೇಳಲೇಬೇಕು. ನೀವು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಲು ಮತ್ತು ಗೌರವಿಸಲು ಎಷ್ಟೇ ಶ್ರಮಿಸಿದರೂ ಜನರು ನಿಮ್ಮನ್ನೇ ಗುರಿಯಾಗಿಸಿಕೊಳ್ಳುತ್ತಾರೆ. ನಿಮ್ಮ 100 ಸತ್ಕರ್ಮಗಳನ್ನು ಮರೆತು ನೀವು ಮಾಡುವ ಒಂದು ಸಣ್ಣ ತಪ್ಪನ್ನು ಭೂತಗನ್ನಡಿಯಲ್ಲಿ ನೋಡುವ ಸ್ವಭಾವ ಜನರದ್ದು. ಇದು ನಿಮಗೂ ಅನುಭವಕ್ಕೆ ಬಂದಿರಬಹುದು, ಹೌದೋ ಅಲ್ವೋ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಜ ಹೇಳಬೇಕೆಂದರೆ ನಾನು ಇದನ್ನು ನಿಮ್ಮ ದೋಷ ಎಂದು ಕರೆಯುವುದಿಲ್ಲ. ಇದು ನಿಮ್ಮ ಸಹಜ ಸ್ವಭಾವ. ಯಾವುದಾದರೂ ವಿಷಯ ನಿಮ್ಮ ಮನಸ್ಸಿಗೆ ತಗುಲಿದರೆ ನೀವು ಅದನ್ನು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಅದರ ಮೂಲವನ್ನು ಹುಡುಕಿ ವಿಶ್ಲೇಷಣೆ ಮಾಡುತ್ತಾ ಹೋಗುತ್ತೀರಿ. ಈ ಪ್ರಕ್ರಿಯೆಯಲ್ಲಿ ನಿಮ್ಮ ನಡೆನುಡಿಗಳು ಕೆಲವೊಮ್ಮೆ ಇತರರಿಗೆ ಕಿರಿಕಿರಿ ಉಂಟುಮಾಡಬಹುದು. ಆದರೆ ನಿಮ್ಮಲ್ಲಿರುವ ನೈಜ ಶ್ರೇಷ್ಠತೆಯೆಂದರೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದನ್ನು ಪೂರ್ಣವಾಗಿ ಮುಗಿಸದೆ ವಿಶ್ರಮಿಸುವುದಿಲ್ಲ. ಶಿಸ್ತು ಮತ್ತು ಬದ್ಧತೆಯ ವಿಷಯದಲ್ಲಿ ನಿಮಗಿಂತ ಮೇಲಿರುವವರು ಯಾರೂ ಇಲ್ಲ. ಪ್ರತಿಯೊಂದು ಕಾರ್ಯವೂ ನಿಮ್ಮ ಪದ್ಧತಿಯಂತೆಯೇ ನಡೆಯಬೇಕೆಂದು ನೀವು ಬಯಸುತ್ತೀರಿ. ಆದರೆ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮಂತೆಯೇ ಪರಿಪೂರ್ಣರಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಅರಿಯಬೇಕು. ಆ ಅಧಿಕ ನಿರೀಕ್ಷೆಯೇ ನಿಮ್ಮ ನಿರಾಶೆಗೆ ಕಾರಣವಾಗುತ್ತದೆ. ಆದರೆ ಅಂತಹ ಬೇಸರಕ್ಕೆ ಇನ್ನೂ ಕಾಲವಿಲ್ಲ. ಈ ಏಪ್ರಿಲ್ ಮೊದಲ ವಾರದಿಂದಲೇ ನಿಮ್ಮಲ್ಲಿ ಹೊಸದೊಂದು ಚೈತನ್ಯ ಸಂಚಾರವಾಗಲಿದೆ. ಹಿಂದೆ ಆತ್ಮವಿಶ್ವಾಸದ ಕೊರತೆಯಿಂದ ಅಥವಾ ಭಯದಿಂದ ನಿಲ್ಲಿಸಿಬಿಟ್ಟಿದ್ದ ಯೋಜನೆಗಳು ಈಗ ಮರುಜೀವ ಪಡೆಯಲಿವೆ. ಏಪ್ರಿಲ್ 2ನೇ ತಾರೀಖಿನಿಂದ ಮಂಗಳ ಗ್ರಹದ ಪ್ರಭಾವವು ಸೂರ್ಯ ಮತ್ತು ಶನಿಯೊಂದಿಗೆ ಸೇರಿ ನಿಮಗೆ ಅದ್ಭುತವಾದ ಧೈರ್ಯವನ್ನು ನೀಡಲಿದೆ. ಈ ಕೆಲಸ ಮಾಡಲು ನನ್ನಿಂದ ಸಾಧ್ಯವೇ ಎಂದು ಸಂಶಯಪಡುತ್ತಿದ್ದ ನೀವು ಈಗ ನಾನೇ ಈ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸುತ್ತೇನೆ ಎಂಬ ಹಠದೊಂದಿಗೆ ಮುನ್ನುಗ್ಗುತ್ತೀರಿ. ಗೆಳೆಯರೇ, ಇದು ಕೇವಲ ಕನಸು ಕಾಣುವ ಸಮಯವಲ್ಲ, ನೀವು ವರುಷಗಳಿಂದ ರೂಪಿಸಿದ್ದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಘಳಿಗೆ. ನಿಮ್ಮ ಹಳೆಯ ಅನುಭವ ಮತ್ತು ಸಂಶೋಧನೆಯು ಈಗ ನಿಮಗೆ ಆಪದ್ಬಾಂಧವನಂತೆ ನೆರವಾಗಲಿದೆ. ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ಪೂರ್ಣ ವಿಶ್ವಾಸದಿಂದ ನಿಮ್ಮ ತಂಡವನ್ನು ಮುನ್ನಡೆಸಿ. ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ತಿರುವು ನಿಮಗಾಗಿ ಕಾಯುತ್ತಿದೆ. ಹಣಕಾಸಿನ ದೃಷ್ಟಿಯಿಂದ ಈ ಸಮಯವು ನಿಮಗೆ ಅಪಾರ ಲಾಭವನ್ನು ತಂದುಕೊಡಲಿದೆ. ನೀವು ದೊಡ್ಡ ಉದ್ಯಮಿಯಾಗಿರಲಿ ಅಥವಾ ಸಣ್ಣ ವ್ಯಾಪಾರಿಯಾಗಿರಲಿ, ನಿಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತ ಪ್ರಗತಿ ಕಂಡುಬರುತ್ತದೆ. ಆದಾಯಕ್ಕೆ ಒಂದಕ್ಕಿಂತ ಹೆಚ್ಚು ದಾರಿಗಳು ತೆರೆದುಕೊಳ್ಳಲಿವೆ. ಇದು ನಿಮ್ಮ ಮುಖದಲ್ಲಿ ಎಂದು ಇಲ್ಲದ ನಗುವನ್ನು ಮೂಡಿಸುವುದು ಖಚಿತ. ನಿಮ್ಮ ಸಂಭ್ರಮಕ್ಕೆ ಮಿತಿಯಿಲ್ಲದಿದ್ದರೂ ಇಲ್ಲಿ ಒಂದು ಸಣ್ಣ ಕಿರಿಕಿರಿ ಉಂಟಾಗಬಹುದು. ಹೊರಗೆಲ್ಲವೂ ಉತ್ತಮವಾಗಿದ್ದರೂ ಸಣ್ಣಪುಟ್ಟ ಹತಾಶೆಗಳು ಮನೆಯಲ್ಲಿ ದಂಪತಿಗಳ ನಡುವೆ ಅಥವಾ ಕುಟುಂಬದ ಸದಸ್ಯರ ನಡುವೆ ಕಲಹಕ್ಕೆ ಕಾರಣವಾಗಬಹುದು. ಅಂತಹ ಸಂದರ್ಭಗಳಲ್ಲಿ ವಾದವಿವಾದಗಳಿಗೆ ಹೋಗದೆ ನಿಮ್ಮ ಸಂಪೂರ್ಣ ಗಮನವನ್ನು ಕೆಲಸದ ಮೇಲೆ ಕೇಂದ್ರೀಕರಿಸಿ. ಇದಕ್ಕಾಗಿ ಮನಸ್ಸನ್ನು ಶಾಂತಗೊಳಿಸುವ ಧ್ಯಾನವು ಒಂದು ರಾಮಬಾಣದಂತಹ ಚಿಕಿತ್ಸೆಯಾಗಿದೆ. ಎಷ್ಟೇ ಕೆಲಸವಿದ್ದರೂ ಬೆಳಗ್ಗೆ 10 ನಿಮಿಷ ಏಕಾಂತವಾಗಿ ಕುಳಿತು ಧ್ಯಾನ ಮಾಡಿ. ಇದು ನಿಮ್ಮನ್ನು ಆತಂಕದಿಂದ ಮುಕ್ತಗೊಳಿಸುತ್ತದೆ. ಒಂದು ಕೆಲಸವು 98% ಮುಗಿದಿದ್ದರೂ ಸಹ ಮುಗಿಯದ ಆ 2% ಬಗ್ಗೆ ಚಿಂತಿಸುವ ನಿಮ್ಮ ಹಳೆಯ ಸ್ವಭಾವವನ್ನು ಈಗ ಕೈಬಿಡಿ. ಮತ್ತೊಂದು ನಿರ್ಣಾಯಕ ವಿಷಯವೆಂದರೆ ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ಅತಿ ಸೂಕ್ಷ್ಮವಾಗಿರುತ್ತೀರಿ. ಆದ್ದರಿಂದ ನಿಮ್ಮ ವ್ಯವಹಾರದ ರಹಸ್ಯಗಳನ್ನು ಅಥವಾ ವೈಯಕ್ತಿಕ ಸಂಬಂಧದ ವಿಚಾರಗಳನ್ನು ಹೊಸಬರ ಮುಂದೆ ಅಥವಾ ಹಳೆಯ ಮಿತ್ರರ ಮುಂದೆ ಹಂಚಿಕೊಳ್ಳಬೇಡಿ. ಏಕೆಂದರೆ ಇಂದು ನಿಮಗೆ ಪರಮ ಆಪ್ತರೆಂದು ಕಂಡವರು ನಾಳೆ ಸಣ್ಣ ಭಿನ್ನಾಭಿಪ್ರಾಯ ಬಂದಾಗ ನಿಮ್ಮ ಅದೇ ರಹಸ್ಯಗಳನ್ನು ನಿಮ್ಮ ವಿರುದ್ಧವೇ ಅಸ್ತ್ರವಾಗಿ ಬಳಸಬಹುದು. ಸಮಯವು ನಿಮ್ಮ ಪರವಾಗಿರುವಾಗ ಇಂತಹ ಅನಗತ್ಯ ವಿಷಯಗಳಿಗೆ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ನೀವು ಹೊಸ ಕೌಶಲ್ಯಗಳನ್ನು ಕಲಿಯಲು ಶ್ರಮಿಸುತ್ತೀರಿ, ಆದರೆ ಫಲಿತಾಂಶ ಸ್ವಲ್ಪ ವಿಳಂಬವಾದರೆ ಬೇಗನೆ ಬೇಸರ ಮಾಡಿಕೊಳ್ಳುತ್ತೀರಿ. ಆ ಅಭ್ಯಾಸವನ್ನು ಬಿಡಿ. ಪ್ರತಿ ಸೋಲಿನಲ್ಲೂ ಒಂದು ಪಾಠವನ್ನು ಹುಡುಕಿ ಮುನ್ನಡೆಯಿರಿ. ಆಗ ಮಾತ್ರ ಕುಬೇರ ಯೋಗದ ಪೂರ್ಣ ಫಲ ಸಿಗುತ್ತದೆ. ಮಿತ್ರರೇ, ಕನ್ಯಾ ರಾಶಿಯವರ ಅತಿದೊಡ್ಡ ಮೈನಸ್ ಪಾಯಿಂಟ್ ಏನೆಂದು ಗೊತ್ತೇ? ಸಣ್ಣದೊಂದು ಹಿನ್ನಡೆಯಾದರೂ ನೀವು ಅದರ ಬಗ್ಗೆ ಅತಿಯಾಗಿ ಯೋಚಿಸುತ್ತಾ ಕಾಲ ಕಳೆಯುತ್ತೀರಿ. ಸೋಲಿನ ನೆರಳಿನಿಂದ ಬೇಗ ಹೊರಬರಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆದರೆ ನೆನಪಿಡಿ, ಪ್ರತಿ ವೈಫಲ್ಯವೂ ನಿಮ್ಮನ್ನು ಗೆಲುವಿನ ಸಮೀಪಕ್ಕೆ ಕೊಂಡೊಯ್ಯುವ ಮೆಟ್ಟಿಲು ಮಾತ್ರ. ವಿಜಯ ನಿಮ್ಮದೇ ಎಂಬ ನಂಬಿಕೆಯಿಂದ ಹೆಜ್ಜೆಯಿಡಿ. ವಾಸ್ತವವಾಗಿ ಹೊರಗಿನ ಶತ್ರುಗಳಿಗಿಂತ
ನಿಮ್ಮಲ್ಲಿರುವ ಹಠಮಾರಿ ಆಲೋಚನೆಗಳೇ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತವೆ. ಕೆಲವೊಮ್ಮೆ ನೀವೇ ನಿಮ್ಮ ಯಶಸ್ಸಿಗೆ ಶತ್ರುಗಳಾಗುತ್ತೀರಿ. ವಿಶೇಷವಾಗಿ ಪ್ರೀತಿ ಅಥವಾ ಇತರ ಸುಖಗಳ ವಿಚಾರದಲ್ಲಿ ನೀವು ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳುತ್ತೀರಿ. ಆ ಆಸೆಗಳು ಈಡೇರದಿದ್ದಾಗ ನಿಮ್ಮ ಸಂಪೂರ್ಣ ಮನಸ್ಥಿತಿಯೇ ಹಾಳಾಗುತ್ತದೆ. ಏಪ್ರಿಲ್ ಮೊದಲ 10 ದಿನಗಳಲ್ಲಿ ವೃತ್ತಿಜೀವನವು ಹರಿವಿನಂತೆ ಸುಗಮವಾಗಿದ್ದರೂ ಸಂಬಂಧಗಳ ವಿಷಯದಲ್ಲಿ ಸಣ್ಣಪುಟ್ಟ ಘರ್ಷಣೆಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆಯಿದೆ. ಇಂತಹ ಮಾನಸಿಕ ಒತ್ತಡ ಮತ್ತು ಇತರರ ಕಟುಮಾತುಗಳಿಂದ ಉಂಟಾಗುವ ನೋವನ್ನು ಮರೆಯಲು ಒಂದು ಅದ್ಭುತವಾದ ಮಾರ್ಗವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಅಥವಾ ನಿಮ್ಮ ಮನಸ್ಸಿಗೆ ಅತೀವ ನೋವು ನೀಡಿದರೆ ರಾತ್ರಿ ಮಲಗುವ ಮುನ್ನ ಈ ಒಂದು ಶಕ್ತಿಯುತ ಕ್ರಿಯೆಯನ್ನು ಮಾಡಿ. ಲವಂಗದ ಪರಿಹಾರ. ನಿದ್ರೆಗೆ ಜಾರುವ ಮುನ್ನ 1 ನಿಮಿಷ ಒಂದು ಲವಂಗವನ್ನು ಬಾಯಿಯಲ್ಲಿರಿಸಿಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ, ನಾನು ಅತ್ಯಂತ ಆತ್ಮವಿಶ್ವಾಸ ಹೊಂದಿದ್ದೇನೆ, ನಾನು ಸದಾ ಸುಖಿಯಾಗಿದ್ದೇನೆ, ಎಲ್ಲರೊಂದಿಗೆ ನನ್ನ ಸಂಬಂಧ ಮಧುರವಾಗಿದೆ, ಜೀವನದಲ್ಲಿ ಎಲ್ಲವೂ ಮಂಗಳಕರವಾಗಿ ಜರುಗುತ್ತಿದೆ ಎಂದು ಬಲವಾಗಿ ಸಂಕಲ್ಪ ಮಾಡಿ. ಆ ಲವಂಗದ ಸವಿಯನ್ನು ಅನುಭವಿಸುತ್ತಾ ಈ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ನಂತರ ಅದನ್ನು ಎಸೆದು ಮಲಗಿ. ಅಷ್ಟೇ ಅಲ್ಲದೆ ಪ್ರತಿದಿನ ಮನೆಯಲ್ಲಿ ಸಕಾರಾತ್ಮಕ ಮಾತುಗಳನ್ನು ಆಡಿ. ನನ್ನ ಸಂಗಾತಿ ನನ್ನನ್ನು ಗೌರವಿಸುತ್ತಾರೆ ಮತ್ತು ಪ್ರೀತಿಸುತ್ತಾರೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ಗೆಳೆಯರೇ, ನಾವು ಈಗಾಗಲೇ ಕಚೇರಿಯ ರಾಜಕೀಯದ ಬಗ್ಗೆ ಚರ್ಚಿಸಿದ್ದೇವೆ. ಏಪ್ರಿಲ್ ಮೊದಲ 10 ದಿನಗಳು ಈ ಪಿತೂರಿಗಳು ಸ್ವಲ್ಪ ಕಿರಿಕಿರಿ ನೀಡಿದರೂ ನಿಮ್ಮ ಕೆಲಸಕ್ಕೆ ಯಾವುದೇ ಅಡ್ಡಿಯಾಗುವುದಿಲ್ಲ. ಈ ನಕಾರಾತ್ಮಕತೆಯಿಂದ ಹೊರಬರಲು ಪ್ರತಿದಿನ ಕೆಲಸಕ್ಕೆ ಹೋಗುವ ಮುನ್ನ, ನನ್ನ ಕೆಲಸವನ್ನು ಎಲ್ಲರೂ ಇಷ್ಟಪಡುತ್ತಾರೆ, ನಾನು ಸದಾ ಶಾಂತವಾಗಿರುತ್ತೇನೆ ಎಂದು ದೃಢವಾಗಿ ಹೇಳಿ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಮೆಚ್ಚುತ್ತಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ. ಮೊದಲು ನೀವು ಮಾಡುವ ಕೆಲಸವನ್ನು ನೀವು ಪ್ರೀತಿಸಿ. ಅದು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಕೆಲಸಕ್ಕೆ ಗೌರವ ನೀಡಿದಾಗ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಇದು ಸಾರ್ವಕಾಲಿಕ ಸತ್ಯ. ಆದ್ದರಿಂದ ನಿಮ್ಮ ವೃತ್ತಿಗೆ ಕೃತಜ್ಞರಾಗಿರಿ. ಮತ್ತೊಂದು ಮಹತ್ವದ ವಿಚಾರವೆಂದರೆ ನಿಮ್ಮ ಗುರಿಗಳನ್ನು ಒಂದು ಕಾಗದದ ಮೇಲೆ ಬರೆಯುವ ಅಭ್ಯಾಸ ಮಾಡಿಕೊಳ್ಳಿ. ಇದಕ್ಕಾಗಿ ಕೇವಲ ಹಸಿರು ಬಣ್ಣದ ಪೆನ್ನನ್ನು ಮಾತ್ರ ಬಳಸಿ. ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣವು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಇದು ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಏಪ್ರಿಲ್ 15 ರಿಂದ 17 ರವರೆಗೆ ಜಾಗರೂಕರಾಗಿರುವುದು ಅವಶ್ಯಕ. ಅತಿಯಾದ ಚಿಂತನೆಯಿಂದ ರಕ್ತದೊತ್ತಡ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಡಬಹುದು. ಚರ್ಮದ ಅಲರ್ಜಿ ಅಥವಾ ನರಗಳ ದೌರ್ಬಲ್ಯದ ಬಗ್ಗೆ ಎಚ್ಚರವಿರಲಿ. ಈ ಸಮಯದಲ್ಲಿ ನಿಮ್ಮ ಆಹಾರ ಕ್ರಮದ ಮೇಲೆ ನಿಗಾ ಇಡಿ. ವಿಶೇಷವಾಗಿ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು, ಮಸಾಲೆಭರಿತ ಆಹಾರ ಮತ್ತು ಹೊರಗಿನ ಹೋಟೆಲ್ಗಳ ಆಹಾರದಿಂದ ದೂರವಿರಿ. ಆರೋಗ್ಯವಾಗಿರಲು ನನ್ನ ರೋಗನಿರೋಧಕ ಶಕ್ತಿ ಪ್ರಬಲವಾಗಿದೆ ಎಂಬ ಮಂತ್ರವನ್ನು ಸದಾ ಜಪಿಸಿ. ಮನಸ್ಸು ದೃಢವಾಗಿದ್ದರೆ ದೈಹಿಕ ರೋಗಗಳು ತಾವಾಗಿಯೇ ಗುಣವಾಗುತ್ತವೆ. ಮಿತ್ರರೇ, ನೀವು ಆರೋಗ್ಯದ ಬಗ್ಗೆ ಈ ಮುನ್ನೆಚ್ಚರಿಕೆ ವಹಿಸಿದರೆ ಏಪ್ರಿಲ್ 18ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ತಿರುವು ಬರಲಿದೆ. ಆ ಬದಲಾವಣೆಯನ್ನು ಕಂಡು ನೀವೇ ದಂಗಾಗುವಿರಿ. ಇಲ್ಲಿ ಆಶ್ಚರ್ಯ ಎಂಬ ಶಬ್ದವೇ ಚಿಕ್ಕದಾದೀತು, ಅಂತಹ ದೊಡ್ಡ ಘಟನೆಗಳು ಸಂಭವಿಸಲಿವೆ. ವಿಶೇಷವಾಗಿ ಆನುವಂಶಿಕ ಆಸ್ತಿ ವಿವಾದಗಳಲ್ಲಿ ಸಿಲುಕಿರುವವರಿಗೆ ಇದು ಸುವರ್ಣಕಾಲ. ತಂದೆಯ ಕಡೆಯಿಂದ ಅಥವಾ ಮಾವನ ಕಡೆಯಿಂದ ಬರಬೇಕಾದ ಆಸ್ತಿಯ ಪಾಲಿನಲ್ಲಿ ಇದ್ದ ಅಡೆತಡೆಗಳು ಈಗ ನಿವಾರಣೆಯಾಗಲಿವೆ. ಅದೃಷ್ಟ ದೇವತೆಯು ನಿಮ್ಮ ಮೇಲೆ ಕಟಾಕ್ಷ ಹರಿಸಿದ್ದಾಳೆ. ಆಸ್ತಿಯ ವಿಷಯದಲ್ಲಿ ನಿಮಗೆ ನ್ಯಾಯ ಸಿಗುವುದು ಖಚಿತ. ಇದಲ್ಲದೆ ಅನಿರೀಕ್ಷಿತ ಧನಲಾಭಕ್ಕೆ ಹಲವು ದಾರಿಗಳು ತೆರೆದುಕೊಳ್ಳುತ್ತವೆ. ಹಣ ಗಳಿಸುವುದು ನಿಮಗೆ ಹೊಸದಲ್ಲವಾದರೂ ಈಗ ಬರುವ ಆದಾಯವು ವಿಭಿನ್ನ ಮೂಲಗಳಿಂದ ಬರಲಿದೆ. ಒಂದಕ್ಕಿಂತ ಹೆಚ್ಚು ದಾರಿಗಳಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರಲಿದ್ದಾಳೆ. ಇಷ್ಟು ವರ್ಷಗಳ ನಿಮ್ಮ ದೊಡ್ಡ ತಲೆನೋವೆಂದರೆ ಆದಾಯಕ್ಕಿಂತ ಹೆಚ್ಚಾಗಿರುತ್ತಿದ್ದ ಖರ್ಚುಗಳು. ಹಣ ಕೈಗೆ ಬರುವ ಮುನ್ನವೇ ಖರ್ಚುಗಳು ಸಿದ್ಧವಾಗಿರುತ್ತಿದ್ದವು. ಆದರೆ ಏಪ್ರಿಲ್ ಮಧ್ಯಭಾಗದಿಂದ ಈ ಪರಿಸ್ಥಿತಿ ಸಂಪೂರ್ಣ ಬದಲಾಗಲಿದೆ. ಆದಾಯ ಹೆಚ್ಚಾಗುವುದಲ್ಲದೆ ಹಣವನ್ನು ಉಳಿತಾಯ ಮಾಡುವ ಹಂತಕ್ಕೆ ನೀವು ತಲುಪುತ್ತೀರಿ. ಆದರೆ ಇಲ್ಲಿ ಒಂದು ಎಚ್ಚರಿಕೆ. ಹಣ ಬರುತ್ತಿದೆ ಎಂಬ ಭರದಲ್ಲಿ ಆತುರದಿಂದ ಯಾವುದೋ ವಸ್ತುವನ್ನು ಖರೀದಿಸಲು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಮುಂದಾಗಬೇಡಿ. ಇತರರ ಮಾತು ಕೇಳಿ ಆತುರಪಟ್ಟರೆ ಬಂದ ಲಾಭವು ನಷ್ಟವಾಗಿ ಬದಲಾಗಬಹುದು. ಯಾರನ್ನೂ ಅಂಧರಂತೆ ನಂಬಬೇಡಿ. ಸ್ವಂತ ಬುದ್ಧಿಶಕ್ತಿಯಿಂದ ಯೋಚಿಸಿ ನಿರ್ಧಾರ ತಗೊಳ್ಳಿ. ಉದ್ಯೋಗಸ್ಥರಿಗೆ ಬಡ್ತಿಯ ಯೋಗವು ಜನ್ಮಜಾತಕದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇಷ್ಟು ಕಾಲ ನಿಮ್ಮನ್ನು ಟೀಕಿಸಿದವರು ಮತ್ತು ನಿಮ್ಮ ಕೆಲಸವನ್ನು ಹೀಯಾಳಿಸಿದವರು ಈಗ ಬಾಯಿ ಮುಚ್ಚಿಕೊಳ್ಳುವ ಸಮಯ ಬಂದಿದೆ. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ನಿಮ್ಮ ಪರಿಶ್ರಮಕ್ಕೆ ಯೋಗ್ಯವಾದ ಪ್ರಶಂಸೆ ಲಭಿಸುತ್ತದೆ. ಒಮ್ಮೆ ನಿಮ್ಮ ಕೆಲಸದ ಮೇಲೆ ಆಸಕ್ತಿ ಮೂಡಿದರೆ ನಿಮ್ಮ ಸುತ್ತಲಿನ ನಕಾರಾತ್ಮಕತೆ ತಾನಾಗಿಯೇ ಮಾಯವಾಗುತ್ತದೆ. ನಿಮ್ಮ ಸಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಎಲ್ಲರಿಗಿಂತ ಭಿನ್ನವಾಗಿ ತೋರಿಸುತ್ತದೆ. ಆದ್ದರಿಂದ ಅನಗತ್ಯ ಚರ್ಚೆಗಳಲ್ಲಿ ಭಾಗವಹಿಸಿ ನಿಮ್ಮ ಶಕ್ತಿಯನ್ನು ವ್ಯಯ ಮಾಡಬೇಡಿ.
ನೀವು ಉತ್ತಮವಾಗಿ ಯೋಚಿಸಿದರೆ ಜಗತ್ತು ಸಹ ನಿಮ್ಮನ್ನು ಉತ್ತಮವಾಗಿ ಕಾಣುತ್ತದೆ. ಮಿತ್ರರೇ, ಒಂದು ಮಾತು ನೆನಪಿರಲಿ, ನೀವು ನಿಮ್ಮ ಬಗ್ಗೆ ಏನು ಭಾವಿಸುತ್ತೀರೋ ಇತರರು ಕೂಡ ನಿಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡುತ್ತಾರೆ. ನೀವು ಸದಾ ಮುಖ ಸಿಂಡರಿಸಿಕೊಂಡು ಕಚೇರಿಗೆ ಹೋದರೆ ಬರುವ ಅವಕಾಶಗಳು ಕೂಡ ಜಾರಿ ಹೋಗುತ್ತವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗುತ್ತದೆ. ಆದ್ದರಿಂದ ನಿಮ್ಮ ಯೋಚನಾ ಲಹರಿಯನ್ನು ಬದಲಿಸಿ. ಏಪ್ರಿಲ್ 19ರ ನಂತರ ನಿಮ್ಮ ಜೀವನದಲ್ಲಿ ಅನೇಕ ಶುಭಯೋಗಗಳು ಸಂಭವಿಸಲಿವೆ. ವೃತ್ತಿಯಲ್ಲಿ ಉನ್ನತಿ, ಸಮಾಜದಲ್ಲಿ ಮರ್ಯಾದೆ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನಿಮ್ಮ ಹೆಸರಿಗೆ ಒಂದು ಹೊಸ ತೂಕ ಬರಲಿದೆ. ನೀವು ಇಷ್ಟು ವರ್ಷಗಳ ಕಾಲ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗಲಿದೆ. ಪ್ರತಿಯೊಬ್ಬರೂ ನಿಮ್ಮ ಸಲಹೆಗೆ ಕಾಯುತ್ತಾರೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಎಲ್ಲರೂ ಕೊಂಡಾಡುತ್ತಾರೆ. ಒಂದು ವೇಳೆ ನೀವು ಬಹಳ ದಿನಗಳಿಂದ ವರ್ಗಾವಣೆಗಾಗಿ ಟ್ರಾನ್ಸ್ಫರ್ ಪ್ರಯತ್ನಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆ ಈಡೇರಲಿದೆ. ನಿಮ್ಮ ಮಾತಿನ ಪ್ರಭಾವದಿಂದ ನೀವು ಇಷ್ಟಪಟ್ಟ ಸ್ಥಳಕ್ಕೆ ವರ್ಗಾವಣೆಯಾಗುವ ಲಾಟರಿ ಹೊಡೆದರೂ ಆಶ್ಚರ್ಯವಿಲ್ಲ. ಸಂಬಂಧಗಳ ವಿಷಯಕ್ಕೆ ಬಂದರೆ ಏಪ್ರಿಲ್ 19ರ ನಂತರ ಸ್ಥಿತಿಗತಿಗಳು ಸಂಪೂರ್ಣ ಶುಭವಾಗಲಿವೆ. ಮಾರ್ಚ್ 28ರಿಂದಲೇ ಅಡೆತಡೆಗಳು ಕಣ್ಮರೆಯಾಗಲು ಶುರುವಾಗಿವೆ. ಸಂಗಾತಿಗಳ ನಡುವಿನ ಕಂದಕ ಕಡಿಮೆಯಾಗಿ ಪರಸ್ಪರ ಅರ್ಥಮಾಡಿಕೊಳ್ಳುವ ಗುಣ ಬೆಳೆಯುತ್ತದೆ. ಏಪ್ರಿಲ್ 19ರ ನಂತರ ಈ ಬಾಂಧವ್ಯವು ಚಿನ್ನದಂತೆ ಹೊಳೆಯಲಿದೆ. ಈ ಹಿಂದೆ ಯಾರಾದರೂ ನಿಮಗೆ ದ್ರೋಹ ಮಾಡಿದ್ದರೆ ಅಥವಾ ಜಗಳಗಳಾಗಿದ್ದರೆ ಅದೆಲ್ಲವೂ ಮರೆತು ಹೋಗಿ ಮನೆಯಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಲಿದೆ. ಕುಟುಂಬದೊಂದಿಗೆ ನೀವು ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಆದರೂ ಒಂದು ಆಲೋಚನೆ ನಿಮ್ಮನ್ನು ಕಾಡುತ್ತಿರಬಹುದು. ಮಾರ್ಚ್ ತಿಂಗಳಲ್ಲಿ ಕೆಲಸಗಳು ಬಾಕಿ ಉಳಿದವು, ಲಾಭ ಬರಲಿಲ್ಲ, ಖರ್ಚು ಹೆಚ್ಚಾಯಿತು ಎಂದು. ಎಲ್ಲವನ್ನೂ ಕಳೆದುಕೊಂಡೆ ಎಂಬ ಭಾವನೆ ನಿಮ್ಮನ್ನು ಕಾಡಬಹುದು. ಆ ನಕಾರಾತ್ಮಕ ಆಲೋಚನೆಗಳಿಂದ ಹೊರಬನ್ನಿ. ನಿಮ್ಮ ವೃತ್ತಿಜೀವನದ ಮೇಲೆ ಲಕ್ಷ್ಯವಿಡಿ ಮತ್ತು ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸಿ. ಅತಿಯಾದ ಚಿಂತೆ ಫಲಿತಾಂಶವನ್ನು ಕೆಡಿಸಬಹುದು. ನೀವು ಯಾವುದೇ ಉದ್ಯೋಗದಲ್ಲಿದ್ದರೂ ಈ ಏಪ್ರಿಲ್ ತಿಂಗಳು ನಿಮಗೆ ಉತ್ತಮ ಗ್ರಾಹಕರನ್ನು ಮತ್ತು ಉತ್ತಮ ಮನ್ನಣೆಯನ್ನು ತರುತ್ತದೆ. ಈಗ ನಾನು ಹೇಳಲಿರುವ ಕೆಲವು ಸಂಗತಿಗಳು ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಜೀವನದುದ್ದಕ್ಕೂ ಲಾಭ ನೀಡಲಿವೆ. ಆ ವಿಶೇಷ ಪರಿಹಾರಗಳನ್ನು ಈಗ ಸವಿಸ್ತಾರವಾಗಿ ತಿಳಿಯೋಣ. ಗೆಳೆಯರೇ, ಈ ಮಾಸದಲ್ಲಿ ನೀವು ವೃತ್ತಿಪರವಾಗಿ ಅತ್ಯುತ್ತಮ ಕ್ಲೈಂಟ್ಗಳನ್ನು ಪಡೆಯುತ್ತೀರಿ. ವಿಶೇಷವಾಗಿ ವಿದೇಶಿ ವ್ಯವಹಾರ ನಡೆಸುವವರು ಮತ್ತು ರಫ್ತು ಆಮದು ಕ್ಷೇತ್ರದಲ್ಲಿರುವವರಿಗೆ ಅನಿರೀಕ್ಷಿತ ಶುಭವಾರ್ತೆ ಕಾದಿದೆ. ಕಳೆದ 4-5 ತಿಂಗಳುಗಳ ತೊಂದರೆಗಳು ಈಗ ಅಂತ್ಯವಾಗಲಿವೆ. ಇದು ಗ್ರಹಗತಿಗಳ ಬದಲಾವಣೆಯಿಂದ ಉಂಟಾಗುತ್ತಿರುವ ಫಲವಾಗಿದೆ. ನಿಮ್ಮ ಹಳೆಯ ಕರ್ಮದ ಫಲಗಳು ನಿಮ್ಮನ್ನು ಕಾಡಿರಬಹುದು, ಆದರೆ ಈಗ ಅದನ್ನು ಸರಿಪಡಿಸುವ ಕಾಲ ಬಂದಿದೆ. ಅದಕ್ಕಾಗಿಯೇ ಎಲ್ಲಾ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿಯಲಿವೆ. ಆದರೆ ಇಲ್ಲಿ ನೀವು ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಅನಗತ್ಯ ವಿಷಯಗಳಿಗೆ ಸಮಯ ಕೊಡಬೇಡಿ. ಗೆಳೆಯರನ್ನು ಆರಿಸುವಾಗ ಜಾಗರೂಕರಾಗಿರಿ. ನಿಮ್ಮ ಯೋಜನೆಗಳನ್ನು ಅಥವಾ ಮನದ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೆಲಸ ಪೂರ್ಣವಾಗಿ ಮುಗಿಯುವವರೆಗೆ ಅದರ ಬಗ್ಗೆ ಎಲ್ಲೂ ಪ್ರಚಾರ ಮಾಡಬೇಡಿ. ಏಕೆಂದರೆ ನಿಮ್ಮವರು ಎಂದು ನೀವು ನಂಬಿದವರೇ ನಾಳೆ ವೈರಿಗಳಾಗುವ ಸಂಭವವಿರುತ್ತದೆ. ಎಲ್ಲರನ್ನೂ ಕುರುಡಾಗಿ ನಂಬಿ ನಂತರ ಒಂಟಿಯಾಗುವ ಪರಿಸ್ಥಿತಿಗೆ ಸಿಲುಕಬೇಡಿ. ಜೀವನ ಸಂಗಾತಿ ಮತ್ತು ಸ್ನೇಹಿತರ ಆಯ್ಕೆಯಲ್ಲಿ ವಿವೇಚನೆ ಇರಲಿ. ಕನ್ಯಾ ರಾಶಿಯವರು ತಮ್ಮ ತಂತ್ರಗಳನ್ನು ಗುಪ್ತವಾಗಿಡುವುದೇ ಶ್ರೇಯಸ್ಕರ. ಆರ್ಥಿಕವಾಗಿ ಏಪ್ರಿಲ್ 15ರ ನಂತರ ನಿಮ್ಮ ಭಾಗ್ಯವು ಬದಲಾಗಲಿದೆ. ಹಣದ ಹರಿವು ಹೆಚ್ಚಾಗಲಿದೆ. ಆರೋಗ್ಯದ ವಿಷಯದಲ್ಲೂ ನಿಮಗೆ ಸಮಾಧಾನ ಸಿಗಲಿದೆ. ವರುಷಗಳಿಂದ ಕೆಲಸ ಮಾಡದ ಔಷಧಗಳು ಈಗ ಅದ್ಭುತವಾಗಿ ಕೆಲಸ ಮಾಡಲು ಶುರುಮಾಡುತ್ತವೆ. ವೈದ್ಯರಿಂದ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗಲಿದೆ. ಆದರೂ ಪಥ್ಯವನ್ನು ಮರೆಯಬೇಡಿ. ನಿಮ್ಮ ಊಟದಲ್ಲಿ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ, ಏಕೆಂದರೆ ಹಸಿರು ಬಣ್ಣವು ನಿಮಗೆ ಚೈತನ್ಯದ ಸೆಲೆ. ನಿಮ್ಮ ವ್ಯಕ್ತಿತ್ವವನ್ನೇ ಬದಲಿಸಬಲ್ಲ 2-3 ಪ್ರಮುಖ ಸಂಗತಿಗಳನ್ನು ಹೇಳುತ್ತೇನೆ ಕೇಳಿ. ಪ್ರತಿದಿನ ಮುಂಜಾನೆ ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯಿರಿ. ಇದು ನಿಮ್ಮ ದೇಹ ಮತ್ತು ಮನಸ್ಸನ್ನು ತಂಪಾಗಿಸುತ್ತದೆ. ಮನೆಯಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸಿ ಅವುಗಳಿಗೆ ನಿತ್ಯವೂ ನೀರುಣಿಸಿ. ಆ ಸಸ್ಯಗಳ ಹಸಿರು ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿಯನ್ನು ತರುತ್ತದೆ. ಮಿತ್ರರೇ, ಗಿಡಗಳನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಮಾತ್ರ ಇರಿಸಿ. ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ನಿಮ್ಮ ಬದುಕನ್ನು ಸುಗಮಗೊಳಿಸುವ ಅತ್ಯಂತ ಶಕ್ತಿಯುತ ಪರಿಹಾರಗಳನ್ನು ಈಗ ಗಮನಿಸಿ. ಬುಧವಾರದ ಏಲಕ್ಕಿ ಪರಿಹಾರ. ಬುಧವಾರದ ದಿನ 7 ಏಲಕ್ಕಿಗಳನ್ನು ತೆಗೆದುಕೊಂಡು ಹಸಿರು ಬಟ್ಟೆಯಲ್ಲಿ ಕಟ್ಟಿ ಗಣಪತಿಯನ್ನು ಸ್ಮರಿಸಿ ದೂರ್ವೆಗಳನ್ನು ಗರಿಕೆ ಅರ್ಪಿಸಿ ಮತ್ತು ತುಪ್ಪದ ದೀಪ ಹಚ್ಚಿ ನಿಮ್ಮ ಅತಿಯಾದ ಯೋಚನೆಯ ಸ್ವಭಾವ ಕಡಿಮೆಯಾಗಲಿ ಎಂದು ಪ್ರಾರ್ಥಿಸಿ. ಓಂ ಗಂ ಗಣಪತಯೇ ನಮಃ ಅಥವಾ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಮಂತ್ರವನ್ನು ಪಠಿಸಿ. ಈ ಗಂಟನ್ನು ನಿಮ್ಮ ಬಳಿಯೇ ಇಟ್ಟುಕೊಂಡು 1 ವಾರದ ನಂತರ ಹರಿಯುವ ನೀರಿನಲ್ಲಿ ವಿಸರ್ಜಿಸಿ. ಇದರಿಂದ ಕೆಲಸದ ಅಡೆತಡೆಗಳು ದೂರವಾಗುತ್ತವೆ. ಮತ್ತೊಂದು ವಿಶೇಷವೆಂದರೆ ನೀವು ಅತ್ಯಂತ ದಯಾಳುಗಳು. ಇತರರ ಏಳಿಗೆಯನ್ನು ಕಂಡು ನೀವು ಎಂದಿಗೂ ಅಸೂಯೆಪಡುವುದಿಲ್ಲ.
ನೆರೆಯವರು ಹೊಸ ಕಾರು ಕೊಂಡರೆ ನೀವು ಸಂಕಟಪಡುವವರಲ್ಲ, ಬದಲಾಗಿ ಅವರಿಗಾಗಿ ಸಂತೋಷಪಡುತ್ತಾ, ನನಗೂ ಅಂತಹ ಭಾಗ್ಯ ಕೊಡು ಎಂದು ದೇವರಲ್ಲಿ ಕೇಳುವ ಉದಾತ್ತ ಗುಣ ನಿಮ್ಮದು. ಇಂತಹ ಸದ್ಗುಣಗಳ ನಡುವೆ ನಕಾರಾತ್ಮಕ ದೃಷ್ಟಿಯು ನಿಮ್ಮ ಮೇಲೆ ಬೇಗನೆ ಬೀಳಬಹುದು. ದೃಷ್ಟಿ ಪರಿಹಾರ: ರಾತ್ರಿ ನಿದ್ರಿಸುವ ಮುನ್ನ ಹಳದಿ ಸಾಸಿವೆ, ಸ್ವಲ್ಪ ಪಚ್ಚೆ ಕರ್ಪೂರ ಮತ್ತು 4 ಲವಂಗಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 3 ಬಾರಿ ನಿವಾಳಿಸಿ ಸುಟ್ಟು ಹಾಕಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೋಗಲಾಡಿಸುತ್ತದೆ. ಮತ್ತೊಂದು ಮುಖ್ಯ ವಿಷಯವೆಂದರೆ ನಿಮ್ಮ ಹೆಸರು ಅಥವಾ ಮೊಬೈಲ್ ಸಂಖ್ಯೆ ನಿಮಗೆ ಅದೃಷ್ಟ ತರುತ್ತಿದೆಯೇ ಎಂದು ಒಮ್ಮೆ ಪರಿಶೀಲಿಸಿ. ನಿಮ್ಮ ಮನೆಯಲ್ಲಿ ವಾಸ್ತುದೋಷಗಳಿಂದಾಗಿ ಜಗಳಗಳು ನಡೆಯುತ್ತಿವೆಯೇ ಎಂದು ಗಮನಿಸಿ. ಹಣವು ಸುಮ್ಮನೆ ವ್ಯರ್ಥವಾಗುತ್ತಿದ್ದರೆ ವಾಸ್ತುತಜ್ಞರ ಸಲಹೆ ಪಡೆಯುವುದು ಉತ್ತಮ. ಈ ಮಾಹಿತಿಯ ಕೊನೆಯಲ್ಲಿ ನಿಮಗಾಗಿ ಒಂದು ವಿಶೇಷ ಬೋನಸ್ ಸಲಹೆ ಇದೆ. ಈ ಏಪ್ರಿಲ್ನಲ್ಲಿ ಪಕ್ಷಿಗಳಿಗೆ ಆಹಾರ ನೀಡಲು ಮರೆಯಬೇಡಿ. ಮಂಗಳವಾರ ರಾತ್ರಿ ಹಸಿರು ಬಟಾಣಿ ನೆನೆಸಿ ಬುಧವಾರ ಬೆಳಿಗ್ಗೆ ಹಕ್ಕಿಗಳಿಗೆ ಹಾಕಿ. ಸಾಧ್ಯವಾದರೆ ಪ್ರತಿದಿನ ಧಾನ್ಯಗಳನ್ನು ಹಾಕಿ, ಇಲ್ಲದಿದ್ದರೆ ಬುಧವಾರದಂದು ಈ ಸೇವೆಯನ್ನು ಮಾಡಿ. ಇದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ನೀಗಿಸಿ ಕಾರ್ಯದ ವೇಗವನ್ನು ಹೆಚ್ಚಿಸುತ್ತದೆ. ಗೆಳೆಯರೇ, ಇಲ್ಲಿ ಹಂಚಿಕೊಂಡ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅನುಭವವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತು ಶೇರ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪಿಸಲು ನೆರವಾಗುತ್ತದೆ. ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿರಿ ಮತ್ತು ನಿಮ್ಮ ಬದುಕು ನಂದನವನವಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.